ಮಹಾಪುರಾಣ 77ನೇ ಭಾಗ. ಮಹಾಪುರಾಣ 77ನೇ ಭಾಗ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಮಹಾಪುರಾಣ ಶಾಸ್ತ್ರವನ್ನು 77ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 76 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ, ಅದನ್ನು ಕೇಳ್ಕೊಂಬರ್ರಿ. ಇದನ್ನು ನೇರವಾಗಿ ಕೇಳೋದ್ರಿಂದ ಅರ್ಥ ಆಗೋದಿಲ್ಲ. ಇದು ಮಹಾಪುರಾಣ ಶಾಸ್ತ್ರದ 77ನೇ ಭಾಗ. ಈಗ ಒಂದು ಸ್ವಲ್ಪ ಹಿಂದಿನ ವಿಷಯ ನೋಡೋಣ. ಈಗ ಈ ಮಹಾಪುರಾಣ ಶಾಸ್ತ್ರವನ್ನು ಬರೆದವ್ರು ಯಾರು ಹೇಳ್ರಿ ನೋಡೋಣ. ಆಚಾರ್ಯ ಜಿನಸೇನರು ಮತ್ತು ಆಚಾರ್ಯ ಗುಣಭದ್ರರು. ಆಚಾರ್ಯ ಜಿನಸೇನರು 42 ಪರ್ವದವರೆಗೆ ಬರೆದರು. ಆಚಾರ್ಯ ಗುಣಭದ್ರರು ಅದಕ್ಕಿಂತ ಮುಂದೆ 77 ಪರ್ವದವರೆಗೆ ಬರಿತಾ ಇದ್ದಾರೆ. ಅಂದರೆ 43ನೇ ಪರ್ವದಿಂದ 77ನೇ ಪರ್ವದವರೆಗೆ ಆಚಾರ್ಯ ಗುಣಭದ್ರರು. ಅದರ ಒಳಗಡೆ ಈಗ 51 ಪರ್ವಗಳು ನಿನ್ನೆ ತನಕ ಮುಗಿದು ಹೋಗಿದ್ದು. ಈಗ 52ನೇ ಪರ್ವ ಪ್ರಾರಂಭ. ಇದರ ಒಳಗಡೆ ಅವರು ಪದ್ಮಪ್ರಭ ಭಗವಾನರ ವರ್ಣನೆಯನ್ನು ಮಾಡಲಿದ್ದಾರೆ. ಅಂದರೆ 6ನೇ ಸಂಖ್ಯೆಯ ಪದ್ಮಪ್ರಭ ಭಗವಾನರು. ಕ್ರಮವಾಗಿ ಸಂಖ್ಯೆ ಯಾವುದ್ಯಾವುದು? ಋಷಭನಾಥರು, ಅಜಿತನಾಥರು, ಶಂಭವನಾಥರು, ಅಭಿನಂದನನಾಥರು, ಸುಮತಿನಾಥರು. ಇದೀಗ ಬಂತು. ಈಗ ಪದ್ಮಪ್ರಭ ಭಗವಾನರ ವರ್ಣನೆ ಬರ್ತಾ ಇದೆ. ಇದು 52ನೇ ಪರ್ವದಲ್ಲಿ ಇದೆ ಮಹಾಪುರಾಣ ಶಾಸ್ತ್ರದಲ್ಲಿ. ನೋಡಿ, ಈಗ ವಿಷಯ ಪ್ರಾರಂಭ ಆಗ್ತದೆ. ಪ್ರಭೆಯು ಸ್ಥಿರವಾಗಿ ಕಮಲದಲ್ಲಿ ಪ್ರಕಾಶಿತವಾಗಿ ಇರುವುದಿಲ್ಲ, ಆದರೆ ಅದೇ ಪ್ರಭೆಯು ಪದ್ಮಪ್ರಭರಲ್ಲಿ ಯಾವಾಗಲೂ ಪ್ರಕಾಶಮಾನವಾಗಿ ಇರ್ತದೆ. ಹೀಗಂತ ಆಚಾರ್ಯ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ ವಿಷಯವನ್ನು. ಯಾಕೆ ಅಂತಂದರೆ ಪದ್ಮ ಅನ್ನೋದು ಕಮಲದ ಹೆಸರು ಕೂಡ ಇದೆ. ಅದಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ. ಲಕ್ಷ್ಮೀ ಕಮಲದಲ್ಲಿ ವಾಸವಾಗಿ ಇರ್ತಾಳೆ ಅಂತ ಹೇಳ್ತಾರೆ. ಆದರೆ ಇವರು ಬಂದಾಗ, ಅಂದರೆ ನಮ್ಮ ಪದ್ಮಪ್ರಭರು ಬಂದಾಗ, ಅಲ್ಲಿ ವಾಸವಾಗಿರುವ ಲಕ್ಷ್ಮಿ ಅಲ್ಲಿ ಈ ಸ್ಥಾನವನ್ನು ಬಿಟ್ಟು ಈ ಪದ್ಮಪ್ರಭರ ಹತ್ರ ಬಂದು ವಾಸವಾಗಿದ್ಲು. ಅಂದರೆ ಇವರು ಅಷ್ಟು ದೊಡ್ಡ ಲಕ್ಷ್ಮೀವಾನಾಗಿದ್ದರು ಈ ಪದ್ಮಪ್ರಭ ಭಗವಾನರು. ಸಾಕಷ್ಟು ಜನ ಉಚ್ಚಾರಣೆ ಮಾಡಬೇಕಿದ್ರೆ ಪದ್ಮಪ್ರಭು, ಚಂದ್ರಪ್ರಭು ಅಂತೆಲ್ಲ ಹೇಳ್ತಾರೆ. ಅದು ತಪ್ಪು ಉಚ್ಚಾರಣೆಗಳು. ಅದು ಹಾಗೆ ಮಾಡಬೇಡ್ರಿ. ಇವರ ಹೆಸರು ಪದ್ಮಪ್ರಭ. ಅದಾದ ನಂತರ ಇವ್ರು ಏನು ಹೇಳ್ತಿದ್ದಾರೆ ಆಚಾರ್ಯ ಭಗವಾನರು, ಇವರ ವಿಷಯವನ್ನು ಪ್ರಾರಂಭ ಮಾಡಬೇಕಿದ್ರೆ, ಈ ಪುಣ್ಯಚರಿತೆಯನ್ನು ಹೇಳಬೇಕಿದ್ರೆ, ಪ್ರಾರಂಭ ಮಾಡಬೇಕಿದ್ರೆ ಏನಂತಿದ್ದಾರೆ ಅಂದರೆ, ಲಕ್ಷ್ಮಿ ಕಮಲವನ್ನು ಬಿಟ್ಟು ಇವರನ್ನೇ ಬಂದು ಆಶ್ರಯಿಸಿದ್ದಲು. ಆದ್ರಿಂದ ಇಂಥ ಲಕ್ಷ್ಮೀವಾನರಾದಂಥ ಈ ಪದ್ಮಪ್ರಭ ತೀರ್ಥಂಕರರು ನಮ್ಮನ್ನು ರಕ್ಷಿಸಲಿ, ನಮ್ಮ ರಕ್ಷಣೆ ಮಾಡಲಿ ಅಂತ ಹೇಳಿ ಪುರಾಣದ ವಿಷಯನ ಪ್ರಾರಂಭ ಮಾಡ್ತಿದ್ದಾರೆ. ದಾತಕಿ ಕಂಡ ದ್ವೀಪದಲ್ಲಿ ಅದರ ಪೂರ್ವ ವಿದೇಹದಲ್ಲಿ ಸೀತಾ ನದಿ ಹರಿತಾ ಇದೆ. ಆ ಸೀತಾ ನದಿಯ ದಕ್ಷಿಣ ತೀರದಲ್ಲಿ ವತ್ಸ ಅನ್ನುವಂಥ ದೇಶ ಇದೆ. ಆ ದೇಶದ ಅಂತರ್ಗತ ಸುಶೀಮಾ ಅನ್ನುವಂಥ ದೊಡ್ಡ ನಗರ ಇದೆ. ಅಲ್ಲಿ ಅಪರಾಜಿತ ಅನ್ನುವಂಥ ರಾಜ್ಯ ಆಳ್ತಾ ಇದ್ದ. ಆ ಅಪರಾಜಿತ ಹೆಸರಿಗೆ ತಕ್ಕ ಹಾಗೆಯೇ ಬಾಹ್ಯ ಅಭ್ಯಂತರ ಶತ್ರುಗಳನ್ನು ಜಯಿಸಿದವನಿದ್ದ. ಬಾಹ್ಯ ಶತ್ರುಗಳು ಅಂತಂದರೆ, ಬಾಹ್ಯ ಶತ್ರುಗಳು ಸಾಕಷ್ಟು ಇರ್ಬೋದು, ಬೇರೆ ಬೇರೆ. ಅದು ನಿಮಗೂ ಸಾಮಾನ್ಯವಾಗಿ ಗೊತ್ತಾಗ್ತದೆ. ಆದರೆ ಅಭ್ಯಂತರ ಶತ್ರು ಅಂದ ಕೂಡಲೇ ಎಲ್ಲರಿಗೂ ಗೊಂದಲಕ್ಕೆ ಬರ್ತದೆ. ಅಭ್ಯಂತರ ಶತ್ರುಗಳು ನಮ್ಮಲ್ಲಿ ಕ್ರೋಧ, ಮಾನ, ಮಾಯ, ಲೋಭ, ಇದು ಅಭ್ಯಂತರ ಶತ್ರುಗಳು. ಬಾಹ್ಯ ಶತ್ರುಗಳು ಅನೇಕ ಪ್ರಕಾರ. ಇದು ನಿಮ್ಗೆ ಹೇಗೂ ಗೊತ್ತಿದೆ. ಆದರೆ ಈ ಅಪರಾಜಿತ ಅಭ್ಯಂತರ ಮತ್ತು ಬಾಹ್ಯ 2 ಪ್ರಕಾರದ ಶತ್ರುಗಳನ್ನು ಗೆದ್ದವನಿದ್ದ. ಅವನಿಗೆ ಹೊರಗಡೆ ಶತ್ರುಗಳಿಂದಲೂ ಯಾವುದೇ ಬಾಧೆ ಇರಲಿಲ್ಲ, ಒಳಗಡೆ ಶತ್ರುಗಳಿಂದ ಯಾವುದು ಬಾಧೆ ಇರಲಿಲ್ಲ. ಹೆಸರಿಗೆ ತಕ್ಕಂತೆ ಇದ್ದ ಅವನು. ಅವನಲ್ಲಿ 7 ಪ್ರಕಾರದ, ಅಂದರೆ 7 ಅಂಗ ಸೈನ್ಯಗಳು ಅವನಲ್ಲಿ ಸುಸಜ್ಜಿತವಾಗಿ ಯಾವಾಗಲೂ ಇರ್ತಾ ಇತ್ತು. ಆದರೆ ಆ 7 ಅಂಗ ಸೈನ್ಯಗಳು ಕೇವಲ ಶೋಭೆಗಾಗಿ ಮಾತ್ರ ಇದ್ದು ಅಷ್ಟೇನೆ, ಬೇರೆ ಯಾವುದೇ ಕೆಲಸಕ್ಕಾಗಿ ಇರಲಿಲ್ಲ. ಯಾಕೆಂದರೆ ಇವನು ಅಷ್ಟು ಪುಣ್ಯಾತ್ಮ, ಅಷ್ಟು ಸಮರ್ಥ ಇದ್ದ. ಅವನ ಸತ್ಯದಿಂದಾಗಿ ಮೇಘಗಳು
ಯಾವಾಗಲೂ ಸಮಾನವಾಗಿ ವರ್ಷಿಸಿ ವಿವಿಧವಾದ ಧಾನ್ಯಗಳನ್ನು ಫಲಿಸ್ತಿದ್ದು. ಅಂದರೆ ಏನಾಗುತ್ತೆ, ಮೇಘಗಳು ಅಂದರೆ ಯಾವಾಗಲೂ ಸಕಾಲದಲ್ಲಿ ಮಳೆ ಆಗ್ತಾ ಇದ್ರೆ ಸರಿಯಾದ ಬೆಳೆ ಕೂಡ ಫಲಿಸುತ್ತೆ. ಮೊದಲು ದರಿದ್ರರಿದ್ದವರು ಇವನು ರಾಜ ಆದ ನಂತರ ಅವರೆಲ್ಲ ಕುಬೇರರಾಗಿ ಮೆರೆಯೋದಕ್ಕೆ ಪ್ರಾರಂಭ ಮಾಡಿದರು. ಅಷ್ಟು ಪ್ರಬಲ ಪುಣ್ಯಾತ್ಮ ರಾಜ ಇದ್ದ ಈ ಅಪರಾಜಿತ. ವಿಕ್ರಮ, ಸತ್ಯ, ತ್ಯಾಗ ಎಲ್ಲ ಅವನಲ್ಲಿ ತುಂಬಿ ತುಳುಕ್ತಾ ಇದ್ದು. ಅವನಿಗೆ ಇದೇ ರೀತಿ ರಾಜ್ಯ ಆಳ್ತಾ ಇರಬೇಕಿದ್ರೆ, ಇಷ್ಟು ಸುಖವಾಗಿ ಇರ್ತಾ ಇರಬೇಕಿದ್ರು ಕೂಡ ಒಂದು ದಿನ ಇದ್ದಕ್ಕಿದ್ದ ಹಾಗೆ ವೈರಾಗ್ಯ ಆಯಿತು. ವೈರಾಗ್ಯದ ಕಾರಣ ಬಹಳ ಸರಳ ನೋಡಿ. ಅವನಿಗೆ ಏನು ವಿಚಾರ ಮಾಡ್ದ ಅವನು, ಈ ವರ್ತಮಾನದ ಪರ್ಯಾಯ ಅಂದರೆ ಈಗ ಏನು ನಡೀತಾ ಇದೆ ಇದು ಪ್ರತಿ ಕ್ಷಣ ಕ್ಷಯ ಆಗ್ತಾ ಇದೆ, ವ್ಯಯ ಆಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ. ಇದು ಮತ್ತೆ ಮರಳಿ ಬರುವುದಿಲ್ಲ, ಕಳೆದ ಸಮಯ ಮತ್ತೆ ಯಾವತ್ತೂ ಮರಳಿ ಬರುವುದಿಲ್ಲ. ಇದನ್ನು ವಿಚಾರ ಮಾಡಿ ಅವನಿಗೆ ವೈರಾಗ್ಯ ಆಗಿ ಹೋಯಿತು. ಯಾಕೆಂದರೆ ನಾವು ಈ ರಾಜ್ಯ ಸುಖ, ಇಂದ್ರಿಯ ಸುಖಗಳಲ್ಲಿ ಎಷ್ಟು ಕಾಲವನ್ನು ಕಳೆದುಬಿಟ್ಟು ನಮ್ಮ ಕಲ್ಯಾಣ ನಾವು ಹೇಗೆ ಮಾಡ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಅವನಿಗೆ ವೈರಾಗ್ಯ ಆಗಿ ಹೋಯ್ತು. ಅವನ ಒಬ್ಬ ಮಗ ಇದ್ದ ಸುಮಿತ್ರ ಅಂತ ಹೇಳಿ. ಆ ಸುಮಿತ್ರನಿಗೆ ರಾಜ್ಯವನ್ನು ಕೊಟ್ಟು ಅವನು ಪಿಹಿತಾಶ್ರವ ಅನ್ನುವಂಥ ಜಿನೇಶ್ವರರಿಂದ ತಪವನ್ನು ಗ್ರಹಣ ಮಾಡಿದ. ಅಂದರೆ ಅವರನ್ನು ಗುರು ಅಂತ ಮನ್ನಿಸಿ ಅವರ ಸಾಕ್ಷಿಯಾಗಿ ಅವನು ದೀಕ್ಷೆಯನ್ನು ಹೊಂದಿ, ಅಂದರೆ ದೀಕ್ಷೆ ತಗೊಂಡ್ಬಿಟ್ಟ. ಯಾರು? ಈ ರಾಜ ಅಪರಾಜಿತ. ದೀಕ್ಷೆ ತಗೊಂಡು ಏಕದಶ ಅಂಗಗಳನ್ನು ತಿಳಿದು, ಅಂದರೆ 11 ಅಂಗಗಳನ್ನು ತಿಳಿದು 16 ಭಾವನೆಗಳನ್ನು ಭಾವಿಸಿ ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡ. ಅದಾದ ನಂತರ ಸನ್ಯಾಸ ವಿಧಿಯಿಂದ ಉತ್ತಮವಾಗಿ ಸಮಾಧಿಯನ್ನು ಸಾಧಿಸಿ ದೇಹವನ್ನು ತ್ಯಜಿಸಿ ಊರ್ಧ್ವ ಗ್ರೈವೇಕದ ಪ್ರೀತಿಂಕರ ವಿಮಾನದಲ್ಲಿ ಅಹಮಿಂದ್ರ ಪದವಿಯನ್ನು ಪಡೆದುಬಿಟ್ಟ ಈ ಅಪರಾಜಿತ ಅನ್ನುವಂಥ ರಾಜ. ನಿಮಗೆ ಗೊತ್ತಾಯಿತು? ಅಪರಾಜಿತ ಅನ್ನುವಂಥ ರಾಜ ಮುನಿ ದೀಕ್ಷೆಯನ್ನು ತಗೊಂಡು ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡು ಬಹಳ ದೊಡ್ಡ ಸಮಾಧಿ, ಅಂದರೆ ಉತ್ಕೃಷ್ಟ ರೂಪದಿಂದ ಸಮಾಧಿಯನ್ನು ಸಾಧಿಸಿ ದೇಹವನ್ನು ತ್ಯಾಗ ಮಾಡಿ ಊರ್ಧ್ವ ಗ್ರೈವೇಕ ವಿಮಾನದಲ್ಲಿ ಪ್ರೀತಿಂಕರ್, ಅಂದರೆ ಊರ್ಧ್ವ ಗ್ರೈವೇಕದ ಪ್ರೀತಿಂಕರ್ ಅನ್ನುವಂಥ ವಿಮಾನದಲ್ಲಿ ಅಹಮಿಂದ್ರನಾಗಿ ಹುಟ್ಟಿಬಿಟ್ಟ. ಇದು ಎಲ್ಲಿ ಊರ್ಧ್ವ ಗ್ರೈವೇಕ, ಎಲ್ಲಿ ಪ್ರೀತಿಂಕರ್ ವಿಮಾನ, ಇದು ಎಂಥದ್ದಿದೆಲ್ಲ. ಇದಕ್ಕೆಲ್ಲ ಬಂಧುಗಳೇ ನೀವು ಅನಿವಾರ್ಯ ಇದನ್ನು ಒಳ್ಳೆ ಗುರು ಹತ್ರ ನೀವು ಲೋಕಾಕಾಶದ ಅಭ್ಯಾಸವನ್ನು ಮಾಡಲೇಬೇಕು. ಕಥಾಭಾಗದಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇವೆಲ್ಲ ಎಲ್ಲಿದ್ದಾವೆ ಅಂತ ಹೇಳಿ. ಅಲ್ಲಿ ಆ ದೇವನಿಗೆ 31 ಸಾಗರೋಪಮ ಆಯು ಇತ್ತು, 2 ಮೊಳ ಶರೀರ ಇತ್ತು, 465 ದಿನಗಳಿಗೆ ಒಮ್ಮೆ ಶ್ವಾಸ ತಗೊಂತಿದ್ದ ಬಿಡ್ತಿದ್ದ, 31,000 ವರ್ಷಗಳಿಗೆ ಒಮ್ಮೆ ಮಾನಸಿಕವಾಗಿ ಆಹಾರ ತಗೋತಾ ಇದ್ದ ಅಷ್ಟೇ. ಅದು ಕೂಡ ತಿನ್ನಬೇಕಾದ ಕಷ್ಟನೂ ಇಲ್ಲ, ತಾನೇ ಕಂಠದಿಂದ ಕೆಳಗಡೆ ಹನಿಯಾಗಿ ಬೀಳುತ್ತೆ, ಅದು ಮಾನಸಿಕ ಆಹಾರ. ಅಲ್ಲಿಂದ ಅವನು 7ನೇ ಭೂತಲದವರೆಗೆ, ಅಂದರೆ 7ನೇ ನರಕದವರೆಗೆ ತನ್ನ ಅವಧಿ ಜ್ಞಾನದಿಂದ, ಅವಧಿ ದರ್ಶನದಿಂದ ಅವನು ತಿಳಿತಾ ಇದ್ದ. ಅವನು ಅವಧಿ ಜ್ಞಾನದಿಂದ, ಅವಧಿ ದರ್ಶನದಿಂದ ಹೀಗೆ ಆ ಅಹಮಿಂದ್ರನ ಆಯು ಬಹಳ ಸುಗಮವಾಗಿ ಸಾಗ್ತಾ ಇತ್ತು. ಯಾಕೆಂದರೆ ಅಲ್ಲಿ ಆ ನವಗ್ರೈವೇಕಗಳಲ್ಲಿ ಎಲ್ಲಿಯೂ ಕೂಡ ದೇವಿ ಇರೋದಿಲ್ಲ, ಕೇವಲ ದೇವ ಮಾತ್ರ. ಅಲ್ಲಿ ಅಹಮಿಂದ್ರ ಮಾತ್ರ, ಅಲ್ಲಿ ಯಾವುದೇ ರೀತಿಯ ದೇವಿ ಇದೆಲ್ಲ ಇರೋದಿಲ್ಲ. ಯಾಕೆಂದರೆ ಅವರಿಗೆ ಇಷ್ಟು ಸುಖ ಇರ್ತದೆ ಅಂತಂದರೆ ಅವರಿಗೆ ಕಾಮಬಾಧೆಯೇ ಆಗುವುದಿಲ್ಲ. ಅಂಥ ಪುಣ್ಯವನ್ನು ಅವರು ಉಪಾರ್ಜನೆ ಮಾಡಿರ್ತಾರೆ. ಇಲ್ಲಿ ದಿಗಂಬರ ಅವಸ್ಥೆಯಲ್ಲಿ ನಿರ್ದೋಷವಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿ ಅಂಥ ದೊಡ್ಡ ಪುಣ್ಯವನ್ನು ಅವರು ಸಂಪಾದನೆ ಮಾಡಿರ್ತಾರೆ. ಅಹಮಿಂದ್ರ ಪದವಿಗೆ ಹೋಗ್ಬಿಟ್ರು. ಅಲ್ಲಿ ಅಷ್ಟು ದೊಡ್ಡ ಆಯು ಕಳೀತಾ ಇದ್ದಾರೆ. ಅಲ್ಲಿ ಅಷ್ಟು ದೊಡ್ಡ ಆಯು ಕಳೀತಾ ಇರಬೇಕಿದ್ರೆ ಹಾಗೂ ನೋಡಿ, ಎಷ್ಟೇ ದೊಡ್ಡ ಆಯು ಇರಲಿ ಸುಖದಲ್ಲಿ ಕಳೆಯುವಂಥ ಆಯು ಗಮನಕ್ಕೆ ಬರೋದಿಲ್ಲ. ಹಾಗೆ ಆ ಸಾಗರೋಪಮ ಆಯುಗಳು ಮುಗಿತಾ ಇದ್ದಾವೆ. ಅದರೊಳಗಡೆ ಕೇವಲ 6 ತಿಂಗಳು ಮಾತ್ರ ಉಳಿದಿದೆ. ಆ ಸಮಯದಲ್ಲಿ ಕೌಸುಂಬಿ ನಗರದಲ್ಲಿ ಇಕ್ಷ್ವಾಕು ವಂಶಜ
ಅಂದರೆ ಕೌಶುಂಬಿ ನಗರ, ಈ ನಮ್ಮ ಭಾರತ ದೇಶದ ಕೌಶುಂಬಿ ನಗರದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಉತ್ಪನ್ನನಾಗಿರುವಂತಹ ಕಾಶ್ಯಪ ಗೋತ್ರದಲ್ಲಿ ಇರುವಂಥವನು ಧರಣನೆಂಬ ಮಹಾರಾಜ ರಾಜ್ಯ ಆಳ್ತಾ ಇದ್ದ. ಹೆಸರಿತ್ತು ಧರಣ ಇದು ನೆನ್ಪಿಟ್ಕೊಳ್ರಿ. ಧರಣ ಅಂತ ರಾಜನ ಹೆಸರಿತ್ತು. ಆ ಧರಣರಾಜನಿಗೆ ಪಟ್ಟಮಹಿಷಿಯಾಗಿ ಅಂದರೆ ಪಟ್ಟರಾಣಿ ಮಹಾರಾಣಿಯಾಗಿ ಸುಷಿಮಾ ಅನ್ನುವ ದೇವಿ ಇದ್ಲು. ಯಾರು? ಸುಷಿಮಾ ದೇವಿ ಇದು ನೆನಪಿರುತ್ತೆ. ಸುಷಿಮಾ ದೇವಿ. ಧರಣ ಅನ್ನುವ ಮಹಾರಾಜ, ಸುಷಿಮಾ ಅನ್ನುವ ಮಹಾರಾಣಿ. ಅವರ ಅರಮನೆಯ ಮೇಲೆ 6 ತಿಂಗಳ ಹಿಂದೆ ರತ್ನವೃಷ್ಟಿ ಆಗೋದಕ್ಕೆ ಪ್ರಾರಂಭ ಆಯಿತು. ಒಂದು ದಿನಕ್ಕೆ 14 ಕೋಟಿ ರತ್ನಗಳು. ಆವಾಗ ಎಲ್ಲರಿಗೂ ಗೊತ್ತಾಯಿತು, ಇವರ ಮನೆಗೆ, ಇವರ ಗರ್ಭದಲ್ಲಿ ತೀರ್ಥಂಕರ ಆಗುವಂಥ ಜೀವ ಬರಲಿದೆ. ಅದಾದ ನಂತರ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚಿತ್ತ ನಕ್ಷತ್ರದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಚಿತ್ತ ನಕ್ಷತ್ರದಲ್ಲಿ ಮತ್ತು ಚಂದ್ರ ಸುಯೋಗದಲ್ಲಿ ಇರಬೇಕಿದ್ರೆ ಷಷ್ಠಿ ತಿಥಿ ಇತ್ತು ಅವತ್ತು. ಯಾವ ತಿಥಿ? ಷಷ್ಠಿ ತಿಥಿ ಇತ್ತು ಅವತ್ತು. ಬೆಳಗಿನ ಜಾವದಲ್ಲಿ 16 ಕನಸುಗಳನ್ನ ಕಂಡ್ಲು ಈ ಸುಷಿಮಾ ದೇವಿ. ಆ 16 ಕನಸುಗಳ ಬಗ್ಗೆ ಹಿಂದೆ ಎಲ್ಲ ನಿಮಗೆ ವಿಸ್ತಾರವಾಗಿ ಹೇಳಲಾಗಿದೆ, ಹೇಳೋದಿಲ್ಲ ಇಲ್ಲಿ. 16 ಕನಸುಗಳನ್ನು ಕಂಡ್ಲು. ಅದಾದ ನಂತರ ಒಂದು ಆನೆ ತನ್ನ ಮುಖದಲ್ಲಿ ಪ್ರವೇಶ ಮಾಡ್ತಿರೋದನ್ನು ಕಂಡುಬಿಟ್ಲು ಕನಸಿನೊಳಗಡೆ. ಆವಾಗ ಮುಖ ಪ್ರವೇಶ ಮಾಡುವ ಆನೆಯನ್ನು ಕಂಡಾಗ ಅಲ್ಲಿ ಅಹಮಿಂದ್ರನ ಜೀವ ಗ್ರೈವೇಕದಿಂದ ಚ್ಯುತವಾಗಿ ಇಲ್ಲಿಗೆ ಬಂದು ಗರ್ಭದಲ್ಲಿ ಬಂದುಬಿಡ್ತು. ಅಂದರೆ ತೀರ್ಥಂಕರ ಆಗಿ ಬರುವಂಥ ಪದ್ಮಪ್ರಭರ ಜೀವ ಈಗ ಗರ್ಭಕ್ಕೆ ಬಂತು. ಪ್ರಾತಃ ಕಾಲ ಅವಳು ತನ್ನೆಲ್ಲ ಕ್ರಿಯೆಗಳನ್ನ ಮುಗಿಸಿ ಗಂಡನಿಗೆ ಕನಸಿನ ಫಲಗಳನ್ನು ಕೇಳಲು ಗಂಡನಿಂದ ಅಂದರೆ ಧರಣರಾಜನಿಂದ ಆ ಕನಸಿನ ಫಲಗಳನ್ನು ಕೇಳಿ ಅವಳು ಬಹಳ ಸಂತುಷ್ಟಳಾದ್ಲು. ಹಾಗೆ ಗರ್ಭ ಬೆಳೀತಾ 9 ತಿಂಗಳುಗಳಷ್ಟು ಮುಂದೆ ಹೋಯಿತು. ಆವಾಗ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯ ಬ್ರಹ್ಮಯೋಗದಲ್ಲಿ ಅವಳು ಪುತ್ರರತ್ನನನ್ನ ಪಡೆದಳು. ಯಾರು? ಸುಷಿಮಾದೇವಿ. ಈ ಮಗುವಿನ ಉತ್ಪತ್ತಿಯಿಂದ ಸಮಸ್ತ ಪ್ರಾಣಿಗಳಿಗೆ ಬಹಳ ಸಂತೋಷ ಆಯಿತು. ಮತ್ತು ಸಮಸ್ತ ಪ್ರಾಣಿಗಳಿಗೆ ಗುಣಗಳ ಪ್ರಾಪ್ತಿ ಆಯಿತು ಮತ್ತು ದೋಷಗಳ ನಿವಾರಣೆ ಆಯಿತು. ಯಾಕೆಂದರೆ ಯಾವ ಜಾಗದಲ್ಲಿ ಗುಣಗಳಿರ್ತವೆ ಅಲ್ಲಿ ದೋಷಗಳು ಇರೋದಿಲ್ಲ, ಯಾವ ಜಾಗದಲ್ಲಿ ದೋಷಗಳು ಇರ್ತವೆ ಅಲ್ಲಿ ಗುಣ ಇರೋದಿಲ್ಲ. ಯಾಕೆಂದರೆ ಒಂದಕ್ಕೂ ಒಂದು ವಿರುದ್ಧ ಇದೆ. ಹೇಗೆಂದರೆ ಒಂದು ಜಾಗದಲ್ಲಿ ಕತ್ಲೆ ಇರಬೇಕಿಲ್ಲ ಬೆಳಕಿರಬೇಕು, ಒಂದು ಜಾಗದಲ್ಲಿ ಸಮ್ಯಕ್ತ ಇರಬೇಕಿಲ್ಲ ಮಿಥ್ಯಾತ್ವ ಇರಬೇಕು, ಒಳ್ಳೆದಿರಬೇಕಿರ್ಬೇಕು ಕೆಟ್ಟದಿರಬೇಕು, ಪುಣ್ಯ ಇರಬೇಕಿಲ್ಲ ಪಾಪ ಇರಬೇಕು. ಈ ರೀತಿಯೇ ಅವು ಒಂದಕ್ಕೆ ಒಂದು ಹೊಂದೋದಿಲ್ಲ. ಆದ್ದರಿಂದ ಈ ಮಗುವಿನ ಉತ್ಪತ್ತಿ ಆದ ತಕ್ಷಣ ಸಮಸ್ತ ಪ್ರಾಣಿಗಳಿಗೆ ಸಂತೋಷ ಆಯಿತು ಮತ್ತು ಗುಣಗಳ ಪ್ರಾಪ್ತಿ ಆಯಿತು. ಅನೇಕ ಗುಣಗಳ ಪ್ರಾಪ್ತಿ ಆಯಿತು, ದೋಷಗಳ ನಿವಾರಣೆ ಆಯಿತು. ಇದು ಸ್ವಭಾವ, ಮಹಾಪುರುಷರ ಜನ್ಮದ ಅತಿಶಯಗಳು ಇವೆಲ್ಲ. ಇದು ಸಾಮಾನ್ಯ ಮನುಷ್ಯರಲ್ಲಿ, ಸಾಮಾನ್ಯ ಜೀವಗಳಲ್ಲಿ ಕಾಣಲು ಸಿಗೋದಿಲ್ಲ. ಇದನ್ನು ಪುಣ್ಯಾತ್ಮರ ಪುಣ್ಯವೇ ಬಹಳ ದೊಡ್ಡ ವಿಶೇಷ. ಅದಾದ ನಂತರ ಸ್ವರ್ಗ ಮತ್ತು ಮೋಕ್ಷಗಳನ್ನು ಧರಿಸಿರುವಂಥ ಈ ಪುತ್ರನು ಆ ಮಾರ್ಗಗಳನ್ನು ಹೇಳುವವನಾಗ್ತಾನೆ ಮುಂದೆ. ಇವನನ್ನು ನೋಡಿ ತಾನು ನಾಶ ಆದೆ ಅಂತ ಹೇಳಿ ಮೋಹ ಎಲ್ಲೋ ಓಡೇ ಹೋಗಿಬಿಡ್ತು. ಮೋಹ ಈಗ ಅಲ್ಲಿ ವಿದ್ವಾಂಸರ ಮಾತುಗಳು ಪ್ರಾರಂಭ ಆದವು. ಕೆಲವರು ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ರು, ಇವನು ನಮಗೆ ಎಲ್ಲರಿಗೂ ಬೋಧಿಸುವವನಿದ್ದಾನೆ, ಇವನು ನಮ್ಮನ್ನು ಎಚ್ಚರಿಸುವವನಿದ್ದಾನೆ, ಇವನು ಮೋಹ ನಿದ್ರೆಯನ್ನು ಬೀಳಿಸುವವನಿದ್ದಾನೆ, ಇವನು ವಿಕಾಸವನ್ನು ಹೊಂದುವವನಿದ್ದಾನೆ, ಇವನು ವೃದ್ಧಿಯನ್ನು ಹೊಂದುವವನಿದ್ದಾನೆ, ಇವನು ಕೀರ್ತಿಯನ್ನು ಹೊಂದುವವನಿದ್ದಾನೆ ಅಂತ ಹೇಳಿ ಅನೇಕ ಪ್ರಕಾರ ವಿದ್ವಾಂಸರ ವಿದ್ವತ್ ವಚನಗಳು
ನಡೆಯೋದಕ್ಕೆ ಪ್ರಾರಂಭ ಆದವು. ಇವನನ್ನು ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಮಗುವನ್ನು. ನಿಮಗೆ ಹೇಗೆ ಗೊತ್ತಿದೆ? ಇಲ್ಲಿ ತೀರ್ಥಂಕರ ಬಾಲಕ ಹುಟ್ಟಿದ ತಕ್ಷಣ ಅವರನ್ನು ಮೇರು ಪರ್ವತದ ಮೇಲೆ ತಗೊಂಡೋಗಿ ದೇವೇಂದ್ರ ದೇವತೆಗಳು ಎಲ್ಲ ಸೇರಿ ದೊಡ್ಡ ಅಭಿಷೇಕ ಮಾಡಿ ದೊಡ್ಡ ಉತ್ಸವವನ್ನು ಮಾಡ್ತಾರೆ. ಅದು ಜನ್ಮ ಕಲ್ಯಾಣಕ. ಈ ವಿಷಯ ನಿಮಗೆ ಗೊತ್ತಿದೆ. ಅವರನ್ನು ಅದೇ ರೀತಿ ಇವರನ್ನು ಕೂಡ ಸುದರ್ಶನ ಮೇರು ಮೇಲೆ ತಗೊಂಡು ಹೋಗಿ ಅಲ್ಲಿ 5ನೇ ಸಮುದ್ರದ ಹಾಲಿನಿಂದ ತಂದು ಅಭಿಷೇಕ ಮಾಡಿ, ಇದೆಲ್ಲ ಹಿಂದೆ ಹೇಳಲಾಗಿದೆ. 5ನೇ ಸಮುದ್ರದಲ್ಲಿ ಹಾಲಿದೆ, ಅದು ಕ್ಷೀರ ಸಮುದ್ರ ಇದೆ. ಇದನ್ನು ಹಿಂದೆ ಭಾಳ ವಿಸ್ತಾರವಾದ ವರ್ಣನೆ ಎಲ್ಲ ಹೇಳಲಾಗಿದೆ. ಈಗ ಪದೇ ಪದೇ ಹೇಳೋದಿಲ್ಲ. ಯಾಕೆಂದರೆ 5ನೇ ಸಮುದ್ರದ ಹಾಲಿನ ಸ್ಪರ್ಶ, ರಸ, ಗಂಧ, ವರ್ಣ ಇಲ್ಲಿ ನಮ್ಮ ಹಾಲಿನಂತೆಯೇ ಇದೆ. ಯಾವುದ್ಯಾವುದು? ಸ್ಪರ್ಶ, ರಸ, ಗಂಧ, ವರ್ಣ. ಅದನ್ನು ಮೂಲಾಚಾರ ಶಾಸ್ತ್ರದಿಂದ ಸಿದ್ಧ ಮಾಡಲಾಗಿದೆ, ನಿಮಗೆ ಹೇಳಲಾಗಿದೆ, ಕೊಡಲಾಗಿದೆ. ಮೂಲಾಚಾರ ಶಾಸ್ತ್ರ ಅದಾದ ನಂತರ ಮತ್ತೆ ರಾಜವಾರ್ತಿಕ ಶಾಸ್ತ್ರ ಇನ್ನೂ ಸಾಕಷ್ಟಿದಾವಪ್ಪ. ಅದರಲ್ಲಿ ಅದರ ವರ್ಣನೆ ಇದೆ. 5ನೇ ಸಮುದ್ರದಲ್ಲಿ ನೀರಲ್ಲ, ಹಾಲಿದೆ, ಹಾಲು. 5ನೇ ಸಮುದ್ರದ ಹಾಲಿನಿಂದ ಎಲ್ಲ ತೀರ್ಥಂಕರಿಗೆ ಅಭಿಷೇಕ ಆಗ್ತದೆ. ಅದು ನೀರಲ್ಲಪ್ಪ, ಅದು ಕ್ಷೀರ ಸಮುದ್ರ ಇದೆ. ಅದಾದ ನಂತರ ಅಲ್ಲಿ ಅವರಿಗೆ ಅಭಿಷೇಕ ಆದ ನಂತರ ಅವರಿಗೆ ಪದ್ಮಪ್ರಭಾ ಅಂತ ಹೇಳಿ ಹೆಸರಿಟ್ರು. ಏನು ಹೆಸರಿಟ್ರು? ಪದ್ಮಪ್ರಭಾ. ಇವರು ಎಷ್ಟನೇ ಸಂಖ್ಯೆಯ ತೀರ್ಥಂಕರಪ್ಪ ನೋಡೋಣ, ಹೇಳ್ರಿ. ನೋಡೋಣ, ಲೆಕ್ಕ ಮಾಡಿ ಹೇಳ್ರಿ. ಬೇಕಾದ್ರೆ ಒಂದು ಅರ್ಧ ನಿಮಿಷ ಸಮಯ ತಗೊಳ್ರಿ, ಹೇಳ್ರಿ. ಎಷ್ಟನೇ ಸಂಖ್ಯೆಯ ತೀರ್ಥಂಕರು ಹುಟ್ಟಿದ್ರಪ್ಪ ಈಗ? ಪದ್ಮಪ್ರಭರು ಎಷ್ಟನೇ ಸಂಖ್ಯೆಯ ತೀರ್ಥಂಕರು? 6ನೇ ಸಂಖ್ಯೆಯ ತೀರ್ಥಂಕರರು. ಇವರಿಗೆ ಪದ್ಮಪ್ರಭಾ ಅಂತ ಹೆಸರಿಟ್ರು. ಇನ್ನು ಪುರುಷ ಪರ್ಯಾಯದಲ್ಲಿ ಪುರುಷನಿಗೆ ಯಾವ ಯಾವ ಸೌಂದರ್ಯ ಬೇಕು ಅವೆಲ್ಲ ಸೌಂದರ್ಯ ಯಥೇಚ್ಛವಾಗಿ ಈ ಪದ್ಮಪ್ರಭರ ಹತ್ರ ಇದ್ದು. ಭಾಳ ಮಹತ್ವಪೂರ್ಣ ವಿಷಯ ಕೇಳಿ ನೋಡ್ರಿ, ಭಾಳ ಮಹತ್ವಪೂರ್ಣ ವಿಷಯ ಕೇಳ್ರಿ. ಇಲ್ಲಿ 5ನೇ ಸಂಖ್ಯೆಯ ತೀರ್ಥಂಕರರಾದಂಥ ನಮ್ಮ ಸುಮತಿನಾಥ ಭಗವಾನರು ಮುಕ್ತರ ಆದ ನಂತರ, ಅಂದರೆ ಅವರು ಮೋಕ್ಷಕ್ಕೆ ಹೋದ ನಂತರ 90,000 ಕೋಟಿ ವರ್ಷಗಳು ಕಳೆದ ಬಳಿಕ ಈ 6ನೇ ಸಂಖ್ಯೆಯ ಪದ್ಮಪ್ರಭ ತೀರ್ಥಂಕರರು ಈ ಭೂಮಿ ಮೇಲೆ ಬಂದರು. ಎಷ್ಟು ದೊಡ್ಡ ಕಾಲ ಹೋಗಿತ್ತು! 5ನೇ ಸಂಖ್ಯೆಯ ಸುಮತಿನಾಥ ಜಿನೇಂದ್ರರು ಮುಕ್ತರಾಗಿ 90,000 ಕೋಟಿ ವರ್ಷಗಳು. ಎಷ್ಟು? 90,000 ವರ್ಷ ಅಲ್ಲ, 90,000 ಕೋಟಿ ವರ್ಷಗಳು ಕಳೆದ ನಂತರ 6ನೇಯ ತೀರ್ಥಂಕರರಾದ ಪದ್ಮಪ್ರಭ ಭಗವಾನರು ಈ ಭೂಮಿ ಮೇಲೆ ಬಂದರು. ಇವರ ಒಟ್ಟು ಆಯು ಅಂದರೆ ಪದ್ಮಪ್ರಭ ಭಗವಾನರ ಒಟ್ಟು ಆಯು 30 ಲಕ್ಷ ಪೂರ್ವ ಆಯು ಇತ್ತು. ಎಷ್ಟಿತ್ತು? 30 ಲಕ್ಷ ಪೂರ್ವ. ಗೊತ್ತಾಯ್ತು? ಒಂದು ಪೂರ್ವ ಅಂದರೆ ಎಷ್ಟಪ್ಪ? ಒಂದು ಪೂರ್ವ ಅಂದರೆ ಎಷ್ಟು ವರ್ಷ ಆಗ್ಬೋದು ಒಂದು ಪೂರ್ವಕ್ಕೆ? ಹಿಂದೆಲ್ಲ ಭಾಳ ಸಲ ಹೇಳಿ ಆಗಿದೆ. ನಿಮಗೆ ಯಾರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಹಿಂದೆ ಬಹಳ ಸಲ ಹೇಳಿದೆ ಇದನ್ನೆಲ್ಲನ. ಒಂದು ಪೂರ್ವ ಅಂದರೆ ಎಷ್ಟಪ್ಪ? ಯಾರಿಗಾರು ಗೊತ್ತಿದೆ? ಇಲ್ಲ. 70 ಲಕ್ಷ ಕೋಟಿ ವರ್ಷಗಳು ಮತ್ತು 56,000 ಕೋಟಿ ವರ್ಷಗಳಿಗೆ ಒಂದು ಪೂರ್ವ ಆಗ್ತದೆ. ಅಂಥ ಪೂರ್ವಗಳು ಎಷ್ಟಿತ್ತು? 30 ಲಕ್ಷ ಪೂರ್ವಗಳು. ಯಾರ್ದ ಆಯು? 6ನೇ ತೀರ್ಥಂಕರರಾದ ಪದ್ಮಪ್ರಭ ಭಗವಾನರ ಆಯುವಪ್ಪ. ಅರ್ಥ ಆಯಿತು? ಅಷ್ಟು ದೊಡ್ಡ ಆಯು ಇತ್ತು. ಇವರು 250 ಬಿಲ್ಲು ಉತ್ಸೇದವಿದ್ದವರಿದ್ದವರು. ಅಂದರೆ ಉತ್ಸೇದ ಅಂದರೆ ಎತ್ತರ. ಎಷ್ಟಿದ್ರು? 250 ಬಿಲ್ಲು ಅಂದರೆ 250 ಧನುಷು ಎತ್ತರ ಇದ್ರು ಇವರು, ಅಂದರೆ ಪದ್ಮಪ್ರಭರು. ಆಯುವಿನ 4ನೇ 1 ಭಾಗ ಅಂದರೆ 7.5 ಲಕ್ಷ ಪೂರ್ವ ಆಯುಷು ಕಳೆಯುತ್ತಿರಲು ಇವರು ಶತ್ರುರಹಿತವಾದಂಥ ರಾಜ್ಯವನ್ನು ಪಡೆದು ಬಿಟ್ಟರು. ಯಾಕೆಂದರೆ ತೀರ್ಥಂಕರರು ಅಂತಂದಮೇಲೆ ಅವರಿಗೆ ಸಾಮಾನ್ಯ ಶತ್ರುಗಳು ಯಾರೂ ಇರೋದಿಲ್ಲ. ಅವರ ರಾಜ್ಯದ ಅಕ್ಕಪಕ್ಕ ಕೂಡ ಇರೋದಿಲ್ಲ. ರಾಜ್ಯದಲ್ಲಿ ಅಲ್ಲ, ರಾಜ್ಯದ ಅಕ್ಕಪಕ್ಕನೂ ಯಾರೂ ಇರೋದಿಲ್ಲ. ಯಾಕೆಂದರೆ ಅವರ ಸಾಮರ್ಥ್ಯನೇ ಅಂಥದ್ದಿರ್ತದೆ. ಯಾಕೆಂದರೆ ಸೂರ್ಯ
12 ಗಂಟೆಗೆ ಬಿಸಿಲು ಕಾಲದ ಸೂರ್ಯ ಅಂದರೆ ಗ್ರೀಷ್ಮ ಕಾಲದಲ್ಲಿ ಸುಡುತ್ತಿರುವಂಥ ಬೇಸಿಗೆಯ 12 ಗಂಟೆಗೆ ಕಾಲದ ಸೂರ್ಯ ಅವನ ಮುಂದ್ಗಡೆ ಮಿಂಚು ಹುಳು ಯಾಕಾರು ಬಂದಾತು. ಆ ರೀತಿ ತೀರ್ಥಂಕರ ವಿಷಯ ಭಾಳ ದೊಡ್ಡದು. ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ನಾವು ಎಷ್ಟೇ ಹೇಳಿದ್ರು ಎಲ್ಲರಿಗೂ ಸಾಮಾನ್ಯ ಅರ್ಥ ಆಗೋದಿಲ್ಲ. ತೀರ್ಥಂಕರ ವಿಷಯವು ಭಾಳ ಅಪರೂಪ. ಒಂದೊಂದು ಜೀವಗಳಿಗೆ ತೀರ್ಥಂಕರ ವಿಷಯ ಅರ್ಥ ಆಗ್ತದೆ. ಅದಾದ ನಂತರ ನೋಡಿ, ಅವರು ಈ ರಾಜ್ಯವನ್ನು ಪಡೆದರು. ಆದರೆ ಈ ರಾಜ್ಯ ಪರಂಪರಾವಾಗಿ ಅವರಿಗೆ ಪರಂಪರೆಯಿಂದ ಬಂದಂಥ ಸಂಪತ್ತು ಇತ್ತು. ಯಾವತ್ತೂ ಸತ್ಪುರುಷರು ಅನ್ಯರ ಸಂಪತ್ತನ್ನು ಇಚ್ಛೆ ಮಾಡೋದಿಲ್ಲ. ಇವರ ಅಪ್ಪ ಅಜ್ಜನ ಕಾಲದಿಂದ ಬಂದಂಥ ಸಂಪತ್ತಿತ್ತದು. ಹಾಗಾಗಿ ನ್ಯಾಯವಾಗಿ ಇವರಿಗೆ ಸಿಕ್ತು ಅದು. ಇನ್ನು ಇವರ ಪಟ್ಟಾಭಿಷೇಕ ಯಾವಾಗ ಆಯ್ತಲ್ಲ, ರಾಜ್ಯದ ಪಟ್ಟಾಭಿಷೇಕ, ಆ ಸಮಯದಲ್ಲಿ ಜನತೆ ಏನು ತಿಳಿದ್ರು, ನಾವೇ ಸ್ವಯಂ ರಾಜರಾದು ಅಂತ ತಿಳಿದ್ಬಿಟ್ಟು. ಅಂದರೆ ಸ್ವಯಂ ನಮ್ಮದೇ ಪಟ್ಟಾಭಿಷೇಕ ಆಯಿತು ಅಂತೇಳಿ ಜನ ತಿಳಿದ್ರು. ಅಷ್ಟು ಸಂತೋಷ ಆಯಿತು ಅವರಿಗೆ ಇವರ ಪಟ್ಟಾಭಿಷೇಕವನ್ನು ನೋಡಿ. ನಂತರ ಇವರ ದೇಶದಲ್ಲಿ ಕ್ಷಾಮ, ಅತಿವೃಷ್ಟಿ, ಅನಾವೃಷ್ಟಿ, ಚೌರ್ಯ ಅಂದರೆ ಏನಕ್ಕೆ ಯಾವ್ದು ಕಂತಾರೆ, ಕಳ್ಳತನ, ಇವುದೆಲ್ಲ ಯಾವುದೂ ಕೂಡ ಯಾವ ಭಯಗಳು ಇರಲಿಲ್ಲ ನೋಡ್ರಿ. ಯಾವ್ಯಾವುದು? ಕ್ಷಾಮ, ಅತಿವೃಷ್ಟಿ, ಅನಾವೃಷ್ಟಿ, ಚೌರ್ಯ, ಇದು ಯಾವ ಭಯ ಕೂಡ ಅವರ ರಾಜ್ಯದಲ್ಲಿ ಸ್ವಲ್ಪ ಕೂಡ ಇರಲಿಲ್ಲ. ಅಮಂಗಲಗಳು ಅನ್ನೋದು ಎಲ್ಲೂ ಇಲ್ಲ. ಎಲ್ಲ ಕಡೆ ಮಂಗಲ ಮಹಾಮಯವಾದವೇ ಸಹಜವಾದವು. ಎಲ್ಲ ಕಡೆ ಮಂಗಲಗಳು ಸಹಜವಾಗಿ ಉಪಲಬ್ಧ ಆಗಿ ಹೋದವು. ಯಾರಿಗೂ ಯಾರಿಂದ ಯಾವ ಬೇಡಿಕೆ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಕುಬೇರರ ರೀತಿ ಶ್ರೀಮಂತರಾಗಿಬಿಟ್ರು. ಪದ್ಮಪ್ರಭ ಸ್ವಾಮಿಯ ಆಯು ಈಗ 16 ಪೂರ್ವಾಂಗಗಳು ಕಡಿಮೆಯಾದ 1,00,000 ಪೂರ್ವ ಆಯು ಉಳಿದಾಗ, ಇಲ್ಲಿ ನೀವು ಎಲ್ಲೂ ಶಬ್ದಗಳನ್ನು ವ್ಯತ್ಯಾಸ ಮಾಡ್ಕೋಬೇಡಿ. ಪೂರ್ವಾಂಗ ಬೇರೆ, ಪೂರ್ವ ಬೇರೆ. ಪೂರ್ವಾಂಗ ಅಂದರೆ 84 ಲಕ್ಷ ವರ್ಷದ್ದು ಪೂರ್ವಾಂಗ ಆಗ್ತದೆ. ಅದನ್ನು 84 ಲಕ್ಷದಿಂದ ಗುಣಾಕಾರ ಮಾಡಿದಾಗ ಪೂರ್ವ ಆಗ್ತದೆ. ಮೊದಲು ಪೂರ್ವಾಂಗ ಬರ್ತದೆ, ಆಮೇಲೆ ಪೂರ್ವ ಬರ್ತದೆ. ಪೂರ್ವಾಂಗ ಭಾಳ ಸಣ್ಣದು, ಪೂರ್ವಾಂಗ ಭಾಳ ದೊಡ್ಡದು. ಇದನ್ನು ಎಲ್ಲಿಯೂ ಕೂಡ ಹಿಂದೆ ಮುಂದೆ ಕನ್ಫ್ಯೂಸು ಅಂದರೆ ಗೊಂದಲ ಮಾಡಿಕೊಳ್ಳಬೇಡ್ರಿ. 16 ಪೂರ್ವಾಂಗ ಎಷ್ಟು? 16 ಪೂರ್ವಾಂಗಗಳು ಕಡಿಮೆಯಾದ 1,00,000 ಪೂರ್ವ ಆಯು ಉಳಿದಾಗ ಒಂದು ಸಮಯ ಅವರು ಆನೆ ನೀರಿನ ಬಂಧನದಲ್ಲಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಕೇಳಿ ತಿಳಿದ್ರು. ಏನಾಯಿತು? ಪಾಪ ಯಾವುದೋ ಒಂದು ಆನೆ ನೀರಿನ ಬಂಧನದಲ್ಲಿ ಸಿಕ್ಕಾಕೊಂಡಿತ್ತು. ಪಾಪ ಅಲ್ಲಿಂದ ತಪ್ಸ್ಕೊಳಕ್ಕೆ ಆಗಿಲ್ಲ ಅದಕ್ಕೆ. ಆವಾಗ ಈ ವಿಷಯವನ್ನು ಕೇಳಿ ಪಾಪ ಆನೆ ತಿರಿಯಂಚಿದೆ ಪಾಪ ಅದೆಲ್ಲ ಹೋಗಿತ್ತು. ನೀರಿನ ಬಂಧನದೊಳಗಡೆ ಸಿಕ್ಕಾಕೊಂಡ್ಬಿಡ್ತು ಪಾಪ ಅದು ಆನೆ. ಆ ವಿಷಯ ಇವ್ರು ಕೇಳಿಬಿಟ್ರು. ಯಾರ ಕತೆ ಕೇಳ್ತಿದ್ದೀರಿ ನೀವೀಗ? ಪದ್ಮಪ್ರಭ ಭಗವಾನರ ಕತೆ ಕೇಳ್ತಿದ್ದೀರಿ. ಪದ್ಮಪ್ರಭ ಸ್ವಾಮಿ ಈ ವಿಷಯನ ಕೇಳಿಬಿಟ್ರು. ಆನೆ ನೀರಿನ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನು ಕೇಳಿದ ತಕ್ಷಣ ಅವರಿಗೆ ಪೂರ್ವಭವದ ಜಾತಿ ಸ್ಮರಣೆ ಆಯಿತು. ಹಿಂದಿನ ಭಾವದ್ದು ಅಯ್ಯೋ ನಶ್ವರ ನಶ್ವರ ನಶ್ವರ, ಎಂಥ ಸಾಮರ್ಥ್ಯವಾನ್ ಆನೆ ನೀರಿನ ಬಂಧನಕ್ಕೆ ಸಿಕ್ಕಾಕೊಂಡು ಪ್ರಾಣ ಕಳ್ಕೊಳ್ತೆ. ತತ್ವಜ್ಞಾನಿ ಆದ ಅವರು ಈ ಸಂಸಾರಕ್ಕೆ ಹೇಳಿದ್ರು, ಏ ಸಂಸಾರ ನಿನಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಆ ಆನೆ ಸಿಕ್ಕಿ ಹಾಕ್ಕೊಂಡಾಗಿ ನಾನು ನಿನ್ನ ಹತ್ರ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ ಅಂತ ಅವರು ಅಂದರು. ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸಂಸಾರದಲ್ಲಿ ನಾವು ನೋಡದೇ ಇರುವಂಥ ವಸ್ತು ಯಾವುದಿದೆ? ಯಾಕೆಂದರೆ ಎಲ್ಲ 343 ಘನರಜ್ಜು ಪ್ರಮಾಣದಲ್ಲಿ ಎಲ್ಲ ಕಡೆ ಹುಟ್ಟು ಸತ್ತು ಅನಂತ ಸಾರಿ ಜೀವ ಹುಟ್ಟಿ ಸತ್ತಿದೆ. ಇಲ್ಲಿ ನಾವು ಮುಟ್ಟದ ವಸ್ತು ಯಾವುದಿದೆ? ಎಲ್ಲವನ್ನ ನಾವು ಮುಟ್ಟಿದ್ದೀವಿ. ಯಾಕೆಂದರೆ ಮುಟ್ಟೋದಿರಲಿ, ಎಲ್ಲ ಪರಮಾಣುಗಳನ್ನು ನಾವು ಏನು ಮಾಡಿದ್ದೀವಿ? ಶರೀರ ರೂಪದಲ್ಲಿ ಧಾರಣೆ ಮಾಡಿ 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 ಬಿಟ್ಟಿದ್ದೀವಿ. ಇನ್ನು ಯಾವುದು ಮುಟ್ಟೋದು ಬಾಕಿ ಇದೆ? ಮೂಸದೇ ಇರುವಂಥ ವಸ್ತು ಯಾವುದಿದೆ? ಈ ಜೀವ
ಬೇರೆ ಬೇರೆ ಅನ್ಯ ಪರ್ಯಾಯದಲ್ಲಿ ಎಲ್ಲ ವಸ್ತುಗಳನ್ನು ಮೂಸಿ ಕೂಡ ಬಿಟ್ಟು ಆಗಿದೆ. ಕೇಳದೇ ಇರುವಂಥ ಯಾವ ಶಬ್ದ ಇದೆಯೇ ಎಲ್ಲ ರೀತಿ ಶಬ್ದಗಳನ್ನು ಕೇಳಿ ಆಗಿದೆ. ರುಚಿ ನೋಡದೇ ಇರುವಂಥ ಯಾವ ವಸ್ತು ಇದೆ, ಯಾವುದರ ರುಚಿ ಇನ್ನು ನಮಗೆ ಹೊಸದಾಗಿ ಪ್ರಾಪ್ತ ಆಗಬೇಕಾಗಿದೆ. ಅನಂತ ಭಾವದಲ್ಲಿ ಅನಂತ ಸಾರಿ ಈ ಜೀವ ಎಲ್ಲ ವಸ್ತುಗಳ ರುಚಿಯನ್ನು ನೋಡಿ 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 ಬಿಟ್ಟಿದೆ. 5 ಇಂದ್ರಿಯಗಳಿಂದ ಏನೇನು ನೂತನ ಅನುಭವ ಆಗೋದಿದೆ ಎಲ್ಲ ಮಾಡಿಬಿಟ್ಟಿದೆ. ಮೋಹ ನಾಶ ಆಗುವವರೆಗೆ ಈ ಇಂದ್ರಿಯ ರೂಪಿಗಳೆಂಬ ಈ ಸರ್ಪಗಳಿಗೆ ಈ ಶರೀರ ಹುತ್ತದಂತೆ ಸಹಾಯ ಮಾಡ್ತದೆ. ಈವರೆಗೆ ಜೀವ ಆಯು ಕರ್ಮರಹಿತವಾಗಿಲ್ಲ. ಅಕಸ್ಮಾತ್ ಆಯು ಕರ್ಮರಹಿತ ಆದರೆ ಮತ್ತೆ ಜೀವ ಈ ಶರೀರದೊಳಗಡೆ ಯಾವತ್ತೂ ಬರೋದಿಲ್ಲ. ವಿದ್ವಾಂಸರು ಯಾವಾಗಲೂ ಪಾಪ ಮತ್ತು ಪುಣ್ಯಗಳ ಲೇಪಗಳ ನಾಶ ಮಾಡುವ ಉಪಾಯವನ್ನೇ ಯಾವಾಗಲೂ ಧ್ಯಾನಿಸ್ತಿರ್ತಾರೆ. ಅದನ್ನೇ ಧ್ಯಾನ ಮಾಡೋದಕ್ಕೆ ಯೋಗ್ಯ ಇದೆ. ಹೀಗಂಥೇಳಿ ಭಾಳ ವೈರಾಗ್ಯದ ಚಿಂತನೆಯನ್ನು ಅವರು ಮಾಡ್ತಾಯಿದ್ರು. ಆ ತಕ್ಷಣವೇ ಲೋಕಾಂತಿಕ ದೇವತೆಗಳು ಬಂದರು. ಅವರ ಪರಿನಿಷ್ಕ್ರಮಣ ಕಲ್ಯಾಣ ಆಯಿತು. ಆವಾಗ ದೇವತೆಗಳಿಂದ ದೊಡ್ಡ ಪ್ರಮಾಣದ ಅಭಿಷೇಕ ಆಯಿತು. ಆವಾಗ ಪದ್ಮಪ್ರಭ ಸ್ವಾಮಿಗೆ ದೀಕ್ಷೆ ತಗೊಳ್ಳುವಂಥ ಇದಕ್ಕೋಸ್ಕರ ನಿವೃತ್ತಿ ಎಂಬ ಪಲ್ಲಕ್ಕಿಯನ್ನು ತಂದು ಇಟ್ಟರು ದೇವತೆಗಳು. ಅದರಲ್ಲಿ ಆರೂಢರಾಗಿ ಅವರು ಮನೋಹರ ಎಂಬ ವನದಲ್ಲಿ 6 ಉಪವಾಸಗಳನ್ನು ಮಾಡಿ ದೀಕ್ಷೆ ತಗೊಂಡ್ರು. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಲ್ಲಿ ಸಂಜೆ ಚಿತ್ತ ನಕ್ಷತ್ರದಲ್ಲಿ 1000 ಮಂದಿ ದೊರೆಗಳೊಂದಿಗೆ ಅವರು ದೀಕ್ಷಿತರಾದರು. ತಕ್ಷಣವೇ ಮನಪರ್ಯಾಯ ಜ್ಞಾನ ಪ್ರಾಪ್ತ ಆಯಿತು. ಆಹಾರಕ್ಕೆ ಅಂತ ಹೇಳಿ ಮುಂದೆ ಹೋದರು ಅವರು. ಆವಾಗ ವರ್ಧಮಾನ ಎಂಬ ಅಂತ ಒಂದು ನಗರ ಇತ್ತು. ಅದನ್ನು ಪ್ರವೇಶ ಮಾಡಿದ್ರು. ಬೆಳ್ಳಿಯ ಬಣ್ಣದಂತೆ ಶರೀರ ಕಾಂತಿಗುಳ್ಳಂಥ ಸೋಮದತ್ತ ರಾಜ ಅವರಿಗೆ ಆಹಾರ ಕೊಟ್ಟು ಪಂಚ ಆಶ್ಚರ್ಯಗಳನ್ನು ಪ್ರಾಪ್ತ ಮಾಡಿಕೊಂಡ. ಅದಾದ ನಂತರ ಅವರು ತಪ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಬಹಳ ತಪ ಮಾಡ್ತಾ ಅವರಿಗೆ ಈಗ 6 ತಿಂಗಳುಗಳ ಕಾಲ ಮುಗಿದು ಹೋಯಿತು. ಕೇವಲ 6 ತಿಂಗಳು ಅವರು ದಿಗಂಬರ ಮುನಿಯಾಗಿ ತಪ ಮಾಡಿದ್ರು. ಆವಾಗ ಅವರಿಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಚಿತ್ತ ನಕ್ಷತ್ರದಲ್ಲಿ ಸೂರ್ಯನು ದಿನದ ಮಧ್ಯದಲ್ಲಿ ಇರಬೇಕಿದ್ರೆ ಅವರಿಗೆ ಕೇವಲ ಜ್ಞಾನದ ಪ್ರಾಪ್ತ ಆಗಿ ಹೋಯಿತು. ಪದ್ಮಪ್ರಭ ಭಗವಾನರ ದೊಡ್ಡ ಸಮೋಷಣದ ರಚನೆ ಆಯಿತು. ಅದರ ಒಳಗಡೆ ವಜ್ರ ಚಮರ ಮೊದಲಾದಂಥ 110 ಗಣಧರರಿದ್ದರು. 2300 ಮಂದಿ ಅಂಗ ಮತ್ತು ಪೂರ್ವ ಶಾಸ್ತ್ರಜ್ಞರಿದ್ದರು. 2,69,000 ಶಿಕ್ಷಕ ಮುನಿಗಳಿದ್ದರು. 10,000 ಮಂದಿ ನಾನಾ ವಿಧವಾದ ಅವಧಿಜ್ಞಾನವುಳ್ಳವರಿದ್ದರು. 12,000 ಮಂದಿ ಕೇವಲಿಗಳಿದ್ದರು. 16,800 ಮಂದಿ ವಿಕ್ರಿಯವೃದ್ಧಿ ಸಂಪನ್ನರಿದ್ದರು. 10,300 ಮನಪರ್ಯಾಯ ಜ್ಞಾನಿಗಳಿದ್ದರು. 9,600 ಅನುತ್ತರವಾದಿಗಳಿದ್ದರು. ಒಟ್ಟು 3,30,000 ಮುನೀಶ್ವರರಿದ್ದರು. 4,20,000 ರತಿಶೇನ ಮೊದಲಾದ ಆರಿಕೆಯರು ಮಾತಾಜಿದ್ರು. 3,00,000 ಶ್ರಾವಕರಿದ್ದರು. 5,00,000 ಆರಿಕೆಯರಿದ್ದರು. ಅಸಂಖ್ಯಾತ ದೇವತೆಗಳು ಇದ್ದರು. ಸಂಖ್ಯಾತ ತಿರ್ಯಂಚಿಗಳಿದ್ದರು. ಈ ರೀತಿ ಅವರು ಅಭ್ಯುದಯ ಪುಣ್ಯವನ್ನು ಪ್ರಾಪ್ತ ಮಾಡಿಕೊಂಡು ಜೀವಗಳಿಗೆ ಎಲ್ಲ ಅಭ್ಯುದಯದತ್ತ ಹೋಯ್ತಾ ಚಂದ್ರಪ್ರಭ ಸ್ವಾಮಿ ಪದ್ಮಪ್ರಭ ಸ್ವಾಮಿಯವರು ಸಮ್ಮೇದ ಚಲಕ್ಕೆ ಹೋಗಿಬಿಟ್ರು. ಅಲ್ಲಿ ಅವರದ್ದು ಆಯು 1 ತಿಂಗಳು ಉಳಿದಿತ್ತು. ಆವಾಗ ಅವರು ಪ್ರತಿಮಾ ಯೋಗ ಧಾರಣೆ ಮಾಡಿ ಅಂದರೆ 1,000 ಮುನಿಗಳ ಜೊತೆಗೆ ಅವರು ಅಲ್ಲಿ ಪ್ರತಿಮಾ ಯೋಗ ಧಾರಣೆ ಮಾಡಿದ್ರು. ಅದಾದ ನಂತರ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಚಿತ್ತ ನಕ್ಷತ್ರದಲ್ಲಿ ಸಾಯಂಕಾಲ ಅವರು ಅಂತಿಮವಾದ 4ನೇ ಧ್ಯಾನವನ್ನು ಮುಗಿಸಿ ಮುಕ್ತರಾದರು. ಅಂದರೆ ಅಂತಿಮ ವಿಪರೀತ ಕ್ರಿಯಾ ನಿವೃತ್ತಿ ಅಂತೇಳಿ ಅಂತಿಮ ಧ್ಯಾನ ಇದೆ. ಅದನ್ನು ಮುಗಿಸಿ ಅವರು ಮುಕ್ತರಾದರು. ಇದು ಯಾರ ಪುಣ್ಯಕಥೆಯನ್ನು ನೀವು ಕೇಳಿದ್ರಿ? ಪದ್ಮಪ್ರಭಾ ಸ್ವಾಮಿಯವರ ಮಹಾಪುಣ್ಯ ಕೊಡುವಂಥ ಈ ಕಥೆಯನ್ನು ನೀವು ಕೇಳಿದ್ರಿ. ಈಗ ಹೇಳ್ರಿ, ಪದ್ಮಪ್ರಭಾ ತೀರ್ಥಂಕರರು ಎಷ್ಟನೇ ಸಂಖ್ಯೆಯ ತೀರ್ಥಂಕರರು? ನೆನಪು ಮಾಡಿ ಹೇಳ್ರಿ.
6ನೇ ಸಂಖ್ಯೆ ತೀರ್ಥಂಕರರು ಅವರು ನಮ್ಮ ಕಲ್ಯಾಣವನ್ನು ಮಾಡಲಿ. ಶ್ರೀ ಋಷಭನಾಥರಿಂದ ವರ್ಗ ಮಾಡೋರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ಮಹಾಪುರಾಣ